ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ನೀತು ಅನ್ನದ ಮನೆ ಕನ್ನಡ ಲಾಗ್ಸ್ಗೆ ನಿಮ್ಮೆಲ್ಲರಿಗೂ ತುಂಬಾ ಸ್ವಾಗತವನ್ನು ಹೇಳ್ತಾ ಸ್ನೇಹಿತರೆ, ಈಗ ನಾನು ಈ ವಿಡಿಯೋದಲ್ಲಿ ನಿಮಗೆ ಒಂದು ಇಂಪಾರ್ಟೆಂಟ್ ಆಗಿರುವಂತಹ ತುಂಬ ಯೂಸ್ಫುಲ್ ಆಗಿರುವಂತಹ ಒಂದು ಮೆಸೇಜನ್ನು ಕೊಡೋಕ್ಕೋಸ್ಕರ ಈ ವಿಡಿಯೋನ ಮಾಡ್ತಾ ಇದ್ದೀನಿ. ನೀವು ನೋಡ್ತಿರ್ಬೋದು, ನಾನು ಬಾಗಿಲ ಮೇಲೆ ಈ ಮಂತ್ರವನ್ನು ಬರಿತಾ ಇದ್ದೀನಿ. ನೀವು ಕೂಡ ನಿಮ್ಮ ಮನೆಯ ಬಾಗಿಲ ಮೇಲೆ ಈ ರೀತಿ ಮಂತ್ರವನ್ನು ಬರೆದು ನೋಡಿ, ತುಂಬಾ ಚೇಂಜಸ್ ಕಾಣ್ತೀರಾ. ಈ ಮಂತ್ರವನ್ನು ಬರೆಯೋ ಉದ್ದೇಶ ಏನಪ್ಪ ಅಂತಂದರೆ, ನಮ್ಮ ಮನೆಗೆ ಯಾವುದೇ ರೀತಿಯಾದಂತಹ ನೆಗೆಟಿವ್ ಎನರ್ಜಿ ಬರಬಾರ್ದು, ಹಾಗೆಯೇ ನಕಾರಾತ್ಮಕ ಶಕ್ತಿ ಅಂತ ಏನಿರ್ತೀವಿ ಅದು ಇದ್ದರೆ ಕೂಡ ಅಷ್ಟೇ ನಾವು ಈ ರೀತಿಯಾಗಿ ಒಂದು ಮಂತ್ರವನ್ನು ಬಾಗಿಲ ಮೇಲೆ ಬರೆಯೋದ್ರಿಂದ ಅದು ಕಳೆದು ಹೋಗುತ್ತೆ. ಆ ನಕಾರಾತ್ಮಕ ಶಕ್ತಿ ಏನಿದೆ ಅದು ಹೋಗಿ ನಮ್ಮ ಮನೆಗೆ ಎಲ್ಲವೂ ಒಳ್ಳೆಯದಾಗುತ್ತೆ ಅನ್ನೋ ಒಂದು ಉದ್ದೇಶದಿಂದ ನಾವು ಈ ರೀತಿ ಬರಿಬೇಕು ಅಂತ ಪೂಜಾರಿಗಳು ಹೇಳ್ತಾರೆ. ಸೊ ಈಗ ನೀವು ನೋಡ್ತಿರ್ಬೋದು ನಾನು ಏನನ್ನೆಲ್ಲ ಬರಿತಾ ಇದ್ದೀನಿ ಅಂತ. ಮತ್ತು ಇದನ್ನು ಬರೆಯೋದ್ರಿಂದ ನಮ್ಮ ಮನೆಯಲ್ಲಿ ಯಾವಾಗಲೂ ಒಂದು ಶ್ರೀರಕ್ಷೆ ಅನ್ನೋದು ಇರುತ್ತೆ. ನಾವು ಹೊರಗಡೆ ಹೋಗುವಾಗ ಬರುವಾಗ ಇಲ್ಲಿ ಬಾಗಿಲ ಮೇಲೆ ಬರೆದಿರೋದು ಒಂದು ಮಂತ್ರವನ್ನು ನೋಡೋದಾಗಲಿ, ಹಾಗೆ ಮುಟ್ಟೋದಾಗಲಿ, ಮತ್ತು ನಮಸ್ಕಾರ ಮಾಡ್ಕೊಂಡು ಹೋಗಿದ್ದೆ ಆದಲ್ಲಿ ನಮ್ಗೆ ಹೋಗಿದ್ದ ಕೆಲಸ ಕೂಡ ಸಕ್ಸಸ್ ಆಗುತ್ತೆ ಅಂತಲೇ ಹೇಳ್ಬೋದು. ಇದು ಒಂದು ಶ್ರೀರಕ್ಷೆ ರೀತಿಯಾಗಿ ನಮ್ಮ ಮನೆಯನ್ನು ಕಾಯುತ್ತೆ. ಮುಖ್ಯ ದ್ವಾರನೇ ನಮಗೆ ಬಹಳ ಮುಖ್ಯವಾಗಿರೋದು ಸ್ನೇಹಿತರೆ. ನಮ್ಮ ಮನೆಗೆ ನೆಗೆಟಿವ್ ಎನರ್ಜಿ ಅನ್ನೋದು ಬರೋದು ಮುಖ್ಯ ದ್ವಾರದಿಂದಲೇ. ಹಾಗೆಯೇ ನಮ್ಮ ಮನೆ ಅಭಿವೃದ್ಧಿ ಆಗೋದು, ಹಾಗೆ ಏನೆಲ್ಲ ನಮಗೆ ದಾರಿದ್ರ್ಯಗಳು ಬರ್ತವೆ, ತುಂಬ ಕಷ್ಟಗಳು, ಏನೇ ಮಾಡಿದರೂ ಕೈ ಬಾಯಿ ಹತ್ತಲ್ಲ, ಅದು ಎಲ್ಲದನ್ನೂ ನೋಡೋಕ್ಕೋದ್ರೆ ನಮ್ಮ ಮೇನ್ ಡೋರು ತುಂಬಾ ಮುಖ್ಯವಾದ ಒಂದು ಪಾಯಿಂಟ್ ಅಂತಲೇ ಹೇಳ್ಬೋದು. ಸೊ ಅದಕ್ಕೋಸ್ಕರ ನಾವು ನಮ್ಮ ಮೇನ್ ಡೋರನ್ನು ಯಾವಾಗಲೂ ಈ ರೀತಿ ದೇವರ ಒಂದು ಮಂತ್ರವನ್ನು ಬರೆದು ಇಟ್ಕೋಬೇಕು. ಅಂದರೆ ಈ ರೀತಿ ಓಂ ಸ್ವಸ್ತಿಕ್ಕು ಮತ್ತು ಶ್ರೀ ಆಗಿರ್ಬೋದು, ಈ ಥರ ಅದನ್ನೆಲ್ಲ ಬರೆದು ಇಡೋದ್ರಿಂದ ತ್ರಿಶೂಲ ತುಂಬಾ ಒಳ್ಳೆಯದು. ನಮಗೆ ಶ್ರೀರಕ್ಷೆಯಾಗಿ ನಮ್ಮ ಮನೇನ ಆಗಿರ್ಬೋದು, ನಮ್ಮ ಮನೆ ಮಕ್ಕಳನ್ನಾಗಿರ್ಬೋದು, ಮನೆ ಹಿರಿಯರನ್ನಾಗಿರ್ಬೋದು, ಗಂಡಸರನ್ನಾಗಿರ್ಬೋದು, ನಮ್ಮ ಮನೆಯ ಹೆಂಗಸು ಏನಿರ್ತಾರೆ ಅವ್ರಿಗೂ ಕೂಡ ಎಲ್ಲರಿಗೂ ಇದು ಶ್ರೀರಕ್ಷೆಯಾಗಿ ಕಾಪಾಡುತ್ತೆ ಅಂತ ಹೇಳ್ತಾರೆ. ಇನ್ನು ಇದನ್ನು ನೀವು ಯಾವ ವಾರ ಬರಿಬೇಕು ಅಂತ ಕೇಳೋದಾದರೆ, ನಿಮ್ಮ ಮನೆ ದೇವ್ರ ವಾರ ನೀವು ಯಾವತ್ತು ಮಾಡ್ತೀರಾ ಅವತ್ತು ಕೂಡ ಅಷ್ಟೇ ನಮ್ಮ ಮನೇಲಿ ತುಂಬಾ ಶಕ್ತಿ ಇರುತ್ತೆ ಅಂತಾರೆ. ವಾರದ ಪೂಜೆ ಮಾಡೋ ದಿವಸ ನಾವು ತುಂಬ ಮಡಿಯಿಂದ ಇರ್ತೀವಿ, ಮನೆಯೆಲ್ಲ ಶುದ್ಧಿ ಮಾಡಿರೋದ್ರಿಂದ ಅವತ್ತಿನ ದಿವಸ ಕೂಡ ನೀವು ಇದನ್ನು ಬರಿಬೋದು. ಇಲ್ಲ ಅಂತಂದರೆ ನೀವು ಶುಕ್ರವಾರ ಅಥವಾ ಮಂಗಳವಾರ ಮಾತ್ರ ಇದನ್ನು ಬರಿಬೇಕಾಗುತ್ತೆ ಸ್ನೇಹಿತರೆ. ಮತ್ತು ಬರೆದ ಮೇಲೆ ನಾವು ಯಾವ ರೀತಿಯಾಗಿ ಮನೆಯಲ್ಲಿ ಪೂಜೆ ಮಾಡ್ತೀವೋ ಪ್ರತಿದಿನ ಅದಕ್ಕೆ ನಾವು ಅಗರಬತ್ತಿಯಿಂದ ನಾವು ಪೂಜೆ ಮಾಡಬೇಕು. ಮತ್ತು ಮನೇನೂ ಕೂಡ ಅಷ್ಟೇ ಮೇಯ್ನ್ ಹೊರಗಡೆ ಬಾಗಿಲೇನಿರುತ್ತೆ ಅದನ್ನು ಶುದ್ಧಿಯಾಗಿ ಇಟ್ಕೋಬೇಕು ಅಂತ ಹೇಳ್ತಾರೆ. ನಮ್ಮ ಮನೆ ಬಾಗಿಲು ಯಾವ ರೀತಿಯಾಗಿ ಕಳಕಳೆಯಾಗಿ ಶೋಭಿಸುತ್ತೆ, ಹಾಗೆಯೇ ನಮ್ಮ ಮನೆಯಲ್ಲೂ ಕೂಡ ಸಿರಿ ಸಂಪತ್ತು ಕಳಕಳೆಯಾಗಿ ಅಂದರೆ ತುಂಬ ಚೆನ್ನಾಗಿರುತ್ತೆ ಅನ್ನೋದು ಒಂದು ಹಿರಿಯರ ಭಾವನೆ ಸ್ನೇಹಿತರೆ. ಸೊ ಅದನ್ನು ನಾವು ಫಾಲೋ ಮಾಡೋದ್ರಲ್ಲಿ ಏನೂ ತಪ್ಪಿಲ್ಲ ಅಲ್ವಾ. ಮನೆಯ ಗೃಹಿಣಿಯರು ಅಚ್ಚುಕಟ್ಟಾಗಿ ಮನೇನ ಇಟ್ಕೊಳ್ಳೋದಾಗಿರ್ಬೋದು, ಈ ಪೂಜೆ ಪುನಸ್ಕಾರಗಳನ್ನು ಮಾಡೋದಾಗಿರ್ಬೋದು, ಶಾಂತಿಯಿಂದ ಇರೋದಾಗಿರ್ಬೋದು, ಮನೆ ಮಂದಿಗೆಲ್ಲರಿಗೂ ಈ ರೀತಿ ಆರತಿ ಮಾಡಿ ಮಂಗಳಾರತಿ ಏನು ಮಾಡ್ತೀವಿ ಪ್ರತಿದಿನ ನಮ್ಮ ಮನೆಯಲ್ಲಿ ಕೊಡೋದ್ರಿಂದ ಕೂಡ ಅಷ್ಟೇ ನಮ್ಮ ಮನೆಗೆ ಯಾವಾಗೂ ಶ್ರೀರಕ್ಷೆ ಕಾಪಾಡುತ್ತೆ. ಇನ್ನು ಗಂಡಸರು ಹೊರಗಡೆ ಹೋಗ್ತಾ ಇರ್ತಾರೆ, ಮಕ್ಕಳು ಶಾಲೆಯಲ್ಲಿ ಓದ್ತಾ ಇರ್ತಾರೆ, ನಮಗಾಗಿರ್ಬೋದು, ಮನೆ ಗೃಹಿಣಿಯ ಆರೋಗ್ಯ ಆಗಿರ್ಬೋದು, ಎಲ್ಲದಕ್ಕೂ ಈ ರೀತಿ ಮಾಡೋದ್ರಿಂದ ತುಂಬಾ ಒಳ್ಳೆಯದು ಸ್ನೇಹಿತರೆ. ನೋಡ್ತಿರ್ಬೋದು, ಪ್ರತಿದಿನ ನಿಮ್ಮ ಮನೆಯಲ್ಲಿ ಬೆಳಗ್ಗೆ ಆಗಿರ್ಬೋದು ಮತ್ತು ಸಾಯಂಕಾಲ ಗೋಧೂಳಿ ಸಮಯದಲ್ಲಿ ದೀಪವನ್ನು ಹಚ್ಚಲೇಬೇಕು ಕಡಾಖಂಡಿತವಾಗಿ ಅಂತ ಹೇಳ್ತಾರೆ. ಯಾರ ಮನೆಯಲ್ಲಿ ದೀಪ ಬೆಳಗಿರಲ್ಲ ಸಾಯಂಕಾಲ ಗೋಧೂಳಿ ಸಮಯದಲ್ಲಿ ಮತ್ತು ಬೆಳಗಿನ ಸಮಯದಲ್ಲಿ ಅಂತ ಹೇಳ್ತಾರೆ, ಅಂಥವ್ರ ಮನೆಗೆ ದಾರಿದ್ರ್ಯ ಬಂದು ಸೇರಿಕೊಳ್ಳೋದು ಖಂಡಿತ ಅಂತ ಹೇಳ್ತಾರೆ. ನಮ್ಮ ಮನೇಲಿ ಸದಾ ದೀಪ ಉರಿತಾ ಇರಬೇಕಂತೆ. ಸಾಧ್ಯವಾದರೆ ನಾವು ಬೆಳಗ್ಗೆ ಹಚ್ಚಿದ ದೀಪ ಮತ್ತು ರಾತ್ರಿ ನಾವು ಮಲಗೋವರೆಗೂ ಉರಿದ್ರೆ ಅದಂತೂ ತುಂಬಾ ಒಳ್ಳೆಯದು ಅಂತ ಹೇಳ್ತಾರೆ. ದೀಪಗಳನ್ನ ನೋಡಿಕೊಂಡು ಆಗಾಗ ನೀವು ಎಣ್ಣೆ ಕೂಡ ಹಾಕ್ತಾ ಇರೋದ್ರಿಂದ ನಿಮ್ಮ ಮನೆಗೆ ಆ ದೀಪ, ನಮ್ಮ ಮನೇಲಿ ಹೆಂಗೆ ದೀಪ ಬೆಳಗುತ್ತೋ ಹಾಗೆಯೇ ನಾವು ಎಲ್ಲರೂ ಕ್ಷೇಮವಾಗಿರ್ತೀವಿ ಅನ್ನೋದು ಒಂದು ಕೂಡ ಅರ್ಥ ಆಗಿರುತ್ತೆ ಸ್ನೇಹಿತರೆ. ಸೊ ಆದಷ್ಟು ಬೆಳಗ್ಗೆ ಸಾಯಂಕಾಲ ಮನೆಗಳಲ್ಲಿ ಪೂಜೆ ಪುನಸ್ಕಾರ ಹಾಗೆಯೇ ದೀಪ ಇದನ್ನೆಲ್ಲ ಅಗರಬತ್ತಿ ಎಲ್ಲ ಹಚ್ಚೋದು ತುಂಬಾ ಒಳ್ಳೆಯದು. ನಮ್ಮ ಮನೆಗೆ ಏನಾದರೂ ನೆಗೆಟಿವ್ ಎನರ್ಜಿ ಇದ್ದರೆ ಈ ಒಂದು ಬೆಳಕಿನಿಂದ, ಹಾಗೆಯೇ ಈ ಅಗರಬತ್ತಿ ಸ್ಮೆಲ್ ಏನಿದೆ, ಈ ಸಾಂಬ್ರಾಣಿ ಸ್ಮೆಲ್ ಆಗಿರ್ಬೋದು, ಇದೆಲ್ಲದರೂ ಹಚ್ಚೋದ್ರಿಂದ, ಕರ್ಪೂರ ಆಗಿರ್ಬೋದು, ಇದನ್ನೆಲ್ಲ ನಮ್ಮ ಮನೆಯಲ್ಲಿ ಯಾವಾಗಲೂ ನಾವು ಬಳಸೋದ್ರಿಂದ ಆ ಒಂದು ನೆಗೆಟಿವ್ ಎನರ್ಜಿ ಕೂಡ ಹೋಗುತ್ತೆ ಅಂತ ಕೂಡ ಹೇಳ್ತಾರೆ ಸ್ನೇಹಿತರೆ. ನೀವು ನೋಡ್ತಿರ್ಬೋದು, ನಾನು ಪೂಜೆ ಎಲ್ಲ ಆದ ಬಾಗಿಲಿಗೆಲ್ಲ ಈ ರೀತಿ ಹೋಮು ಮತ್ತು ಶ್ರೀ ಮತ್ತು ಸ್ವಸ್ತಿಕ್ಕು ಇದನ್ನೆಲ್ಲ ಬರೆದಾದ ನಂತರ ತ್ರಿಶೂಲ ಎಲ್ಲ ನಂತರ ನಾನು ಮನೆಯಲ್ಲೂ ಕೂಡ ದೀಪನ ಹಚ್ಚಿದೆ. ಇದನ್ನು ಬರೆದಾದ ನಂತರ ನಾವು ಮನೇಲಿ ದೀಪನ ಹಚ್ಚಬೇಕು. ಬರೆಯುವಾಗೂ ಅಷ್ಟೇ ನೀವು ನಮ್ಮ ಮನೆಗೆ ಸದಾ ಶ್ರೀರಕ್ಷೆ ಇರಲಿ, ನಮ್ಮ ಮನೆಗೆ ಒಂದು ಒಳ್ಳೆಯ ಪಾಸಿಟಿವ್ ಎನರ್ಜಿ ಇರಲಿ ಅಂತ, ಯಾವುದೇ ರೀತಿ ನಕಾರಾತ್ಮಕ ಶಕ್ತಿ ನಮ್ಮ ಮನೆಗೆ ಬರಬಾರ್ದು ಅಂತ ಬೇಡಿಕೊಂಡು ನೀವು ಹಚ್ಚಬೇಕು. ಹಾಗೆಯೇ ನಾನು ಕೂಡ ಇಲ್ಲಿ ಭಕ್ತಿಯಿಂದ ಬೇಡಿಕೊಂಡು ಪೂಜೆ ಮಾಡ್ತಾಯಿದ್ದೀನಿ. ಇನ್ನು ತುಳಸಿ ಗಿಡ ತುಂಬಾ ವಿಶೇಷ. ಪ್ರತಿಯೊಬ್ಬರು ಮನೆ ಹತ್ರನೂ ತುಳಸಿ ಗಿಡ ಇಟ್ಕೊಂಡಿರ್ತೀರ. ಪ್ರತಿದಿನ ತುಳಸಿ ಪೂಜೆ ಮಾಡೋದ್ರಿಂದನೂ
ಅಷ್ಟೇ ಶ್ರೀ ಮಹಾಲಕ್ಷ್ಮಿ ಸದಾ ನಮ್ಮ ಮನೇಲಿ ಇರ್ತಾಳೆ ಅಂತ ಹೇಳ್ತಾರೆ. ಇನ್ನು ತುಳಸಿ ಕಟ್ಟೆನೂ ಅಷ್ಟೇ ಆದಷ್ಟು ನಾವು ಅರಿಶಿಣ ಕುಂಕುಮದಿಂದ ಚೆನ್ನಾಗಿ ಪೂಜೆ ಮಾಡಿ ಇಟ್ಕೋಬೇಕು. ಇನ್ನು ಸ್ನೇಹಿತರೆ, ಇದ್ರ ಬಗ್ಗೆ ತುಂಬ ಜನ ಸಬ್ಸ್ಕ್ರೈಬರ್ಸ್ ಕೇಳ್ತಿದ್ರು, ನೀವು ದೇವ್ರ ಮನೇಲಿ ಉಪ್ಪಿಟ್ಟಿದ್ದೀರಲ್ಲ ಅದ್ರ ಬಗ್ಗೆ ಹೇಳಿ ಅಂತ. ನೋಡಿ ಸ್ನೇಹಿತರೆ, ಈ ಉಪ್ಪನ್ನು ಅಮಾವಾಸ್ಯೆ ದಿವಸ ಇಡ್ಬೋದು ಅಥವಾ ಶುಕ್ರವಾರ ಕೂಡ ನೀವು ಬದಲಾಯಿಸ್ಬೋದು. ಸೊ ನಾನಿಲ್ಲಿ ನೋಡಿ ಇಡ್ತಾ ಇದ್ದೀನಿ. ಸೊ ಒಂದು ಬಟ್ಲು ತೊಗೋಬೇಕು, ಚೆನ್ನಾಗಿ ಶುದ್ಧಿಯಾಗಿರುವಂತಹ ಒಂದು ಬಟ್ಲು. ನೀವು ಯಾವುದಾದ್ರೂ ಸರಿ ಕಪ್ಪು ಅಂತಲೂ ತಿಳ್ಕೊಳ್ಳಿ. ಆ ಕಪ್ಪಲ್ಲಿ ಒಂದರ ತುಂಬ ನೀವು ಉಪ್ಪನ್ನ ಹಾಕಬೇಕು. ಇಷ್ಟೇ ಕ್ವಾಂಟಿಟಿ ಅಂತಿಲ್ಲ, ಅದು ನಿಮ್ಮ ಶಕ್ತಿ ಅನುಸಾರ. ನಂತರ 5 ರೂಪಾಯಿ ಕಾಯಿನ್ನ ಇಟ್ಟು ಅದಕ್ಕೆ ಅರಿಶಿಣ ಕುಂಕುಮ ಹೂವನ್ನ ಇಟ್ಟು ಅಗರಬತ್ತಿ ಬೆಳಗಿ ನಂತರ ನೋಡಿ ಇಲ್ಲಿ ಏಲಕ್ಕಿ ಒಂದು 4 ಅಥವಾ 5 ಏಲಕ್ಕಿ, ಹಾಗೆಯೇ 9 ಲವಂಗಾನ ಉಪ್ಪಿನ ಮೇಲೆ ಇಡಬೇಕು. ಇಲ್ಲಿ ಉಪ್ಪು, ಲವಂಗ, ಏಲಕ್ಕಿ ಇದೆಲ್ಲ ಮಹಾಲಕ್ಷ್ಮಿಯ ಸಂಕೇತ ಆಗಿರೋದ್ರಿಂದ ಅದನ್ನು ಲಕ್ಷ್ಮಿ ಅಂತ ತಿಳ್ಕೊಂಡು ನಾವು ನಮ್ಮನೆಯಲ್ಲಿ ಇಟ್ಟು ಪೂಜೆ ಮಾಡೋದ್ರಿಂದ ತುಂಬಾ ಒಳ್ಳೆಯದಾಗುತ್ತೆ. ಶ್ರೀಲಕ್ಷ್ಮಿ ಎಲ್ಲರಿಗೂ ಗೊತ್ತಿರುವ ಹಾಗೆ ಅವಳು ಸಮುದ್ರದಲ್ಲಿ ಉದ್ಭವವಾಗಿರುವಂತಹವಳು. ಸೊ ಅವಳನ್ನು ಅಂದರೆ ಉಪ್ಪಿನ ರೂಪದಲ್ಲಿ ನಾವು ಪೂಜಿಸೋದ್ರಿಂದ ತುಂಬಾ ನಮಗೆ ಒಳ್ಳೆಯದಾಗುತ್ತೆ. ಸೊ ಈಗ ನಾನು ನೋಡಿ ಈ ರೀತಿ ಲಕ್ಷ್ಮಿ ಫೋಟೋದ ಮುಂದೆ ಇದು ಏನಂತೀವಿ ಈ ದಳದ ರಂಗೋಲಿಯನ್ನು ಹಾಕಿ ಆ ರಂಗೋಲಿ ಮೇಲೆ ನಾನು ಬಟ್ಲನ್ನು ಏನು ತೊಗೊಂಡಿದ್ದೆ ಅದ್ರ ಮೇಲೆ ಶ್ರೀಮ್ ಅಂತ ಬರೆದು ಲಕ್ಷ್ಮೀ ದೇವಿಯ ಮುಂದೆ ಇಟ್ಟು ಪ್ರತಿದಿನ ಪೂಜಿಸುವಂಥದ್ದು. ಇದನ್ನು ದಿನ ಬದಲಾಯಿಸಬೇಕು ಅಂತ ಏನೂ ಇಲ್ಲ. ಅಮಾವಾಸ್ಯೆಗೆ ಒಂದು ಸರ್ತಿ ನೀವು ಬದಲಾಯಿಸ್ಬೋದು. ಅಥವಾ ಸ್ನೇಹಿತರೆ, ಯಾಕೆ ಬರೀ ಅಮಾವಾಸ್ಯೆಗೆ ಅಂದರೆ ಅಮಾವಾಸ್ಯೆ ದಿವಸ ಹೆಣ್ಣು ದೇವತೆಗಳಿಗೆ ಶಕ್ತಿ ಜಾಸ್ತಿ. ಅವತ್ತು ಶುದ್ಧಿ ಮಾಡಿ ಹೊಸಾದನ್ನು ತುಂಬೋದ್ರಿಂದ ನಮ್ಮ ಮನೆಗೆ ಲಕ್ಷ್ಮಿ ಯಾವಾಗಲೂ ಸ್ಥಿರವಾಗಿರ್ತಾಳೆ ಅನ್ನೋದಷ್ಟೇ ಕಾರಣ. ಇಲ್ಲ ಅಂದರೆ ನೀವು ಮಂಗಳವಾರ ಶುಕ್ರವಾರ ಕೂಡ ನೀವು ಉಪ್ಪನ್ನು ಇಡ್ಬೋದು. ಇನ್ನು ಉಪ್ಪನ್ನು ನೀವು ಗುರುವಾರ ಮನೆಗೆ ತಂದು ಶುಕ್ರವಾರ ಇಟ್ಟರಂತೂ ತುಂಬಾ ಒಳ್ಳೆಯದು. ಇನ್ನು ಇಡುವಾಗ ನೀವು ಬಳಸಿರುವಂತಹ ಉಪ್ಪನ್ನ ಇಡಬಾರ್ದು. ಲಕ್ಷ್ಮೀ ದೇವಿ ಪೂಜೆಗೆ ಅಂತಲೇ ನೀವು ಹೊಸ ಉಪ್ಪಿನ ಪಟ್ಟಣ ಏನು ತಂದಿಟ್ಟಿರ್ತೀರ ನಿಮ್ಮ ಮನೇಲಿ ಅದರಲ್ಲಿ ಬಳಸ್ಕೋಬೇಕು. ಅಥವಾ ಒಂದು ಉಪ್ಪಿನ ಪಟ್ಟಣವನ್ನು ತಂದು ಇದು ಪೂಜೆಗೆ ಅಂತಲೇ ಇಟ್ಬಿಡಿ. ಒಂದು 3-4 ಸತಿ ನೀವು ಯಾವಾಗ ಬದಲಾಯಿಸ್ತೀರ ಅದೇ ಉಪ್ಪಿನ ಪಟ್ಟಣದಿಂದ ತೊಗೋಬೋದು. ಆದರೆ ನೀವು ಕೈ ಆಡಿಸಿರೋದು ಅಂದರೆ ಅಡುಗೆ ಬಳಸ್ತಾ ಇರುವಂತಹ ಒಂದು ಉಪ್ಪನ್ನು ನೀವು ಬಳಸಬಾರ್ದು. ಅದು ಎಂಜಲು ಅದಕ್ಕೆ ಸಮಾನ ಆಗುತ್ತೆ. ಸೊ ಅದಕ್ಕೆ ಹೇಳ್ತಾ ಇದ್ದೀನಿ. ಸೊ ಈಗ ನಾನು ಆರತಿಯನ್ನು ಮನೆಯಲ್ಲೆಲ್ಲ ಕೂಡ ಅಷ್ಟೇ ಮಹಾಮಂಗಳಾರತಿ ಮಾಡುವಾಗ ನೀವು ಇಡೀ ಮನೆಗೆ ನೀವು ಆರತಿಯನ್ನು ಇಟ್ಕೊಂಡು ಎಲ್ಲ ಕಡೆ ಮೂಲೆಗಳಿಗೆ ಎಲ್ಲ ಕಡೆ ಬೆಳಗೋದ್ರಿಂದ ಕೂಡ ಅಷ್ಟೇ ನಮ್ಮ ಮನೆಯಲ್ಲಿರುವಂತಹ ನಕಾರಾತ್ಮಕ ಶಕ್ತಿ ಹೋಗುತ್ತೆ. ಇದಿಷ್ಟು ಸ್ನೇಹಿತರೆ ನಾನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ಬೇಕು ಅಂತ ಅಂದ್ಕೊಂಡಿದ್ದಂತಹ ಮಾಹಿತಿ. ಖಂಡಿತವಾಗ್ಲೂ ಮಾಡೋದನ್ನು ಮರಿಬೇಡಿ. ನಿಮ್ಮ ಮನೆಯ ಬಾಗಿಲ ಮೇಲೆ ನಾನು ಏನು ತೋರಿಸ್ತೆ ಅದನ್ನು ಬರೆದು ನೋಡಿ. ನಿಮ್ಮ ಮನೆಯಲ್ಲಿ ಆಗುವಂತಹ ಚೇಂಜಸ್ನ ನೀವೇ ಹೇಳ್ತೀರಾ. ತುಂಬಾ ಒಂದು ಒಳ್ಳೆ ಪಾಸಿಟಿವ್ ಎನರ್ಜಿ ಇರುತ್ತೆ. ಈ ಜಗಳಗಳು ಎಲ್ಲಿ ಜಾಸ್ತಿ ಆಗ್ತಾ ಇರುತ್ತೆ ಅದೆಲ್ಲವೂ ನಿಂತೋಗುತ್ತೆ ಸ್ನೇಹಿತರೆ. ಹಾಗೆಯೇ ಕೆಲಸಗಳು ಕೂಡ ಎಲ್ಲವೂ ಸಿದ್ಧಿ ಆಗುತ್ತೆ. ನಾವೇನೇನು ಅಂದ್ಕೊಂಡಿದ್ದೀವೋ ಅದು ಎಲ್ಲವೂ ಒಂದಾಗೊಂದು ಆಗ್ತಾ ಹೋಗುತ್ತೆ ಸ್ನೇಹಿತರೆ. ಪ್ರತಿದಿನ ನಿಮ್ಮ ಮನೆಯ ಬಾಗಿಲನ್ನ ಈ ರೀತಿಯಾಗಿ ಶೃಂಗಾರ ಮಾಡಿಟ್ಕೊಳ್ಳಿ. ಯಾವುದೇ ಕಾರಣಕ್ಕೂ ಖಾಲಿಯಾಗಿ ಬಿಡಬೇಡಿ. ಶ್ರೀಮಂತ ಬರೆದ್ರೂ ಕೂಡ ಆಯಿತು, ಅಥವಾ ಇದು ಬರೆದ್ರಂತೂ ತುಂಬಾ ಒಳ್ಳೆಯದು. ಓಕೆ ಸ್ನೇಹಿತರೆ, ಇದಿಷ್ಟ ಆಗಿದೆ ಇವತ್ತಿನ ವಿಡಿಯೋ. ಬಾಯ್ ಹೋಗಿ ಬರ್ತೀನಿ. ನಾಳೆ ಮತ್ತೊಂದು ವಿಡಿಯೋ ಒಂದಿಗೆ ಸಿಗ್ತೀನಿ ಸ್ನೇಹಿತರೆ. ಟೇಕ್ ಕೇರ್.